ಕಾಡಿನ ರಾಜ ಮಂಗ ಅಥವಾ ಶೇರ್ ಸಿಂಗ್. ಈ ಕತೆ ಒಂದು ಎಂತಹ ಕಾಡಿಂದು ಅಂದ್ರೆ ಈ ಕಾಡಿನಲ್ಲಿ ರಾಜ ಶೇರ್ ಸಿಂಗ್ ಅಲ್ಲ, ಗೋರಿಲ್ಲಾ ರಾಜನಾಗಿರುತ್ತೆ. ಈ ಗೋರಿಲ್ಲಾ ನೋಡಲು ತುಂಬಾ ದೊಡ್ಡದಾಗಿ ಮತ್ತು ಭಯಂಕರವಾಗಿರುತ್ತೆ. ಆ ಕಾಡಿನಲ್ಲಿ ಬಹಳ ದಿನಗಳಿಂದಲೂ ಮಂಗಗಳದ್ದೇ ರಾಜ್ಯಭಾರ. ಹಾಗಾಗಿ ಆ ಕಾಡಿಗೆ ಶೇರ್ ಸಿಂಗ್ ಗಳಂತೂ ಹೋಗ್ತಾನೆ ಇರ್ಲಿಲ್ಲ. ಗೋರಿಲ್ಲಾನ ಬಹಳಷ್ಟು ಸಿಪಾಯಿಗಳು ಮಂಗಗಳೇ ಆಗಿದ್ವು. ಈ ಸಿಪಾಯಿಗಳು ಯಾವಾಗ್ಲೂ ಬೇರೆ ಪ್ರಾಣಿಗಳಿಗೆ ತೊಂದರೆ ಕೊಡ್ತಾ ಇದ್ರು. ಗೆಳೆಯರೇ, ನಾನೀ ಮಂಗಗಳಿಂದ ತುಂಬಾ ಸುಸ್ತಾಗಿದ್ದೇನೆ. ನಾನೀ ಕಾಡನ್ನು ಬಿಟ್ಟು ಹೋಗ್ತಿದ್ದೇನೆ. ಅರೆ ಆನೆ ಅಣ್ಣ, ನೀವು ಆ ಮಂಗಗಳನ್ನು ನಿಮ್ ಕಾಲ್ ಕೆಳಗೆ ಹಾಕಿ ಒಂದೇ ನಿಮಿಷದಲ್ಲಿ ಜಜ್ಜಿ ಬಿಡಬಹುದು. ಆದ್ರೆ ನೀವ್ಯಾಕೆ ಕಾಡ್ ಬಿಟ್ಟು ಹೋಗ್ತಿದ್ದೀರಾ? ನಾನು ಅವ್ರಿಗಿಂತ ದೊಡ್ಡ ಹೌದು, ಆದ್ರೆ ನಾನು ಅವರಂತೆ ಹಾರಲು ಸಾಧ್ಯವಿಲ್ಲ. ನಾನ್ ಕೂಡ ಆ ಮಂಗಗಳಿಂದ ಸುಸ್ತಾಗಿದ್ದೇನೆ. ನಾನು ಈ ಕಾಡಿನಲ್ಲಿ ಇರೋಲ್ಲ. ನಮ್ ಕಾಡಿನ ರಾಜ ಕೂಡ ಪಕ್ಕದ ಕಾಡಿನಂತೆ ಶೇರ್ ಸಿಂಗ್ ಇರ್ತಿದ್ರೆ ನಮ್ಮನ್ನೆಲ್ಲ ರಕ್ಷಿಸ್ತಿದ್ದ. ಹಾ ಜಿಂಕೆ, ಒಂದ್ ವೇಳೆ ಈ ಕಾಡಿನ ರಾಜ ಶೇರ್ ಸಿಂಗ್ ಆಗ್ತಿದ್ರೆ ಈ ಮಂಗಗಳ ತೊಂದರೆಯಿಂದ ನಮ್ಮನ್ನೆಲ್ಲ ರಕ್ಷಿಸ್ತಿದ್ದ ಅವನು. ಆನೆ ಅಣ್ಣ, ನಿಮ್ಮಲ್ಲಿ ಶಕ್ತಿ ಇದೆ. ನೀವು ಜಗಳ ಮಾಡಿ ನಿಮ್ಮ ಪ್ರಾಣ ಉಳಿಸ್ಕೋಬಹುದು. ಮತ್ತು ಜಿಂಕೆಯಲ್ಲಿ ಚುರುಕಿದೆ, ಅದು ಓಡಿ ತನ್ನ ಪ್ರಾಣ ಉಳಿಸ್ಕೊಳ್ಬಹುದು. ಆದ್ರೆ ನಾವೇನ್ ಮಾಡೋಕ್ ಸಾಧ್ಯ? ಸುಮ್ನೆ ನಿಂತ್ಕೊಂಡು ನಮ್ ಮೃತ್ಯುವನ್ನ ನೋಡ್ಬೋದಷ್ಟೇ. ಆಗ ಅಲ್ಲಿಗೊಂದು ಬಾತುಕೋಳಿ ಬರುತ್ತೆ. ಅರೆ ಗೆಳೆಯರೇ, ಏನ್ ವಿಶೇಷ? ಚಿಂತೆಯಲ್ಲಿದ್ದಂತೆ ಕಾಣ್ತೀರಿ ನೀವು. ಹೌದಣ್ಣ, ಅದೇ ಮಂಗಗಳಿಂದ ತೊಂದರೆ ವಿಷಯ. ಆ ಮಂಗಗಳಿಗಂತೂ ನಾನು ಸುಸ್ತಾಗಿದ್ದೇನೆ. ಈ ಮಂಗಗಳಿಗೆ ಏನಾದ್ರೂ ಮಾಡ್ಲೇಬೇಕಲ್ವಾ? ಗೆಳೆಯರೇ, ನಮ್ಮಿಂದ ಏನು ಮಾಡಲು ಸಾಧ್ಯವಿಲ್ಲ. ಕೇವಲ ದೇವ್ರೇ ನಮ್ಮನ್ನು ರಕ್ಷಿಸ್ಬೇಕು. ಹೇ ದೇವ್ರೇ, ಯಾರಾದ್ರೂ ಶೇರ್ ಸಿಂಗ್ ನನ್ನು ನಮ್ ಸಹಾಯಕ್ಕಾಗಿ ಕಾಡಿಗೆ ಕಳಿಸಿದ್ರೆ ಎಷ್ಟು ಒಳ್ಳೇದಾದೀತು. ಹೇಗಂದ್ರೆ ದೇವ್ರು ಈ ನರಿಯ ಮಾತು ಕೇಳ್ದಾಗಿತ್ತು. ಪಕ್ಕದ ಕಾಡಿನ ರಾಜ ಶಂಶೇರ್ ಸಿಂಗ್ ನ ಮಗ ಯುವರಾಜ ಈಗ ದೊಡ್ಡವನಾಗಿದ್ದ. ಮರುದಿನ ಕಾಡಿನಲ್ಲಿ ಶಂಶೇರ್ ಸಿಂಗ್, ಸಿಂಹಿಣಿ, ಯುವ ಶೇರ್ ಸಿಂಗ್ ಮತ್ತು ಎಲ್ಲಾ ಪ್ರಾಣಿಗಳು ಒಟ್ಟಾಗಿದ್ರು. ಶೇರ್ ಸಿಂಗ್, ನೀನೀಗ ಯುವಕನಾಗಿದ್ದೀಯ. ಇನ್ನು ನೀನು ಸ್ವತಃ ನಿನ್ನ ಗುರಿ ಹುಡುಕ್ಬೇಕು. ಸರಿ ಅಪ್ಪಾಜಿ. ಹೋಗು, ಜಗತ್ತನ್ನೇ ಅಂಗೈಯೊಳಗೆ ಮಾಡ್ಕೋ. ಇಲ್ಲಿಂದ ದಕ್ಷಿಣ ದಿಕ್ಕಿನಲ್ಲಿ ಒಂದು ಕಾಡಿದೆ. ನೀನು ಅಲ್ಲಿಗೆ ಹೋಗಿ ನಿನ್ನ ಸಾಮ್ರಾಜ್ಯವನ್ನು ಸ್ಥಾಪಿಸು. ಶೇರ್ ಸಿಂಗ್ ತನ್ನ ಸಾಮ್ರಾಜ್ಯ ಕಟ್ಟೋದಕ್ಕಾಗಿ ಗೋರಿಲ್ಲಾನ ಕಾಡಿಗೆ ಹೋಗೋದಕ್ಕಾಗಿ ಹೊರಡುತ್ತೆ. ತುಂಬಾ ಸಮಯದವರೆಗೆ ನಡೆದ ಮೇಲೆ ಆ ಕಾಡಿಗೆ ತಲುಪುತ್ತಾರೆ. ಆಗ ಆಕಾಶದಲ್ಲಿ ಹಾರುತ್ತಿದ್ದಂತಹ ಹದ್ದು ಇವರನ್ನ ನೋಡುತ್ತೆ. ನನ್ಗನಿಸುತ್ತೆ ದೇವ್ರು ನಮ್ ಮಾತು ಕೇಳಿಸ್ಕೊಂಡ್ರು. ನಮ್ಮನ್ನು ರಕ್ಷಿಸಲು ದೇವತೆ ಬಂದಿದ್ದಾನೆ. ಈ ಸಂತೋಷದ ಸುದ್ದಿ ತಿಳಿಸಲು ಇದು ಎಲ್ಲಾ ಪ್ರಾಣಿಗಳ ಬಳಿಗೆ ಹೋಗುತ್ತೆ. ಗೆಳೆಯರೇ, ಒಂದ್ ಸಂತೋಷದ ಸುದ್ದಿ ತಂದಿದ್ದೇನೆ. ಅಬೇ ರಣಹದ್ದುವೆ, ಆ ಸಂತೋಷದ ವಿಷಯ ಬೇಗ ಹೇಳು. ನಮ್ ಕಾಡಿಗೆ ಒಬ್ಬ ಶೇರ್ ಸಿಂಗ್ ಬಂದಿದ್ದಾನೆ. ಏನು? ನಮ್ ಕಾಡಿಗೆ ಶೇರ್ ಸಿಂಗ್ ಬಂದಿದ್ದಾನಾ? ಹಾ, ನಾನು ಪ್ರತ್ಯಕ್ಷ ಕಣ್ಣಾರೆ ಕಂಡಿದ್ದೀನಿ. ಅರೆ ವಾ, ಅಂದ್ರೆ ದೇವ್ರು ನಮ್ ಮಾತು ಕೇಳಿಸಿದ್ರು. ದೇವ್ರೆ, ನಿಮ್ಗೆ ಧನ್ಯವಾದ. ನಡೀರಿ ಗೆಳೆಯರೆ, ನಾವು ಆ ಶೇರ್ ಸಿಂಗ್ ನನ್ನು ಸ್ವಾಗತಿಸಿ ಇಲ್ಲಿ ಕರ್ಕೊಂಡು ಬರೋಣ. ಹಾ, ಹೊರಡ್ರಿ ಎಲ್ರು, ಇನ್ನು ನಮ್ಗೆ ಒಳ್ಳೆ ದಿನ ಬರೋಕಿದೆ. ಎಲ್ಲಾ ಪ್ರಾಣಿಗಳು ಶೇರ್ ಸಿಂಗ್ ನ ಬಳಿ ಹೋಗಿ ಅವರನ್ನ ಸ್ವಾಗತಿಸ್ತಾರೆ. ಎಲ್ಲಾ ಪ್ರಾಣಿಗಳ ವತಿಯಿಂದ ನಮ್ ಪ್ರಣಾಮ ಸ್ವೀಕರಿಸಿ ಮಹಾರಾಜ. ಅರೆ, ನೀವೆಲ್ಲ ನನ್ಗೆ ಯಾಕೆ ಪ್ರಣಾಮ ಮಾಡ್ತಿದ್ದೀರಿ? ಮತ್ತೆ ನನ್ನನ್ ಯಾಕೆ ಮಹಾರಾಜ ಅಂತೀರಿ? ಯಾಕಂದ್ರೆ ನಮ್ ಕಾಡಿಗೆ ಮೊದಲನೇ ಬಾರಿ ಒಬ್ಬ ಶೇರ್ ಸಿಂಗ್ ಬಂದಿದ್ದಾನೆ. ಏನರ್ಥ? ಈ ಕಾಡಿನಲ್ಲಿ ಯಾವುದೇ ಶೇರ್ ಸಿಂಗ್ ಇಲ್ವಾ? ಇಲ್ಲ ಮಹಾರಾಜ್ರೆ, ಇಲ್ಲಿ ಯಾರೂ ಶೇರ್ ಸಿಂಗ್ ಇಲ್ಲ. ಹಾಗಾದ್ರೆ ಈ ಕಾಡಿನ ರಾಜ ಯಾರು? ಈ ಕಾಡಿನಲ್ಲಿ ಮಂಗಗಳ ಆಡಳಿತ ನಡೆಯುತ್ತೆ. ಏನು? ಈ ಕಾಡಿನಲ್ಲಿ ಶೇರ್ ಸಿಂಗ್ ಇಲ್ಲದಿರೋದು ಸರಿ, ಆದ್ರೆ ಆನೆ ಇದೆಯಲ್ಲ, ಅಂದ್ಮೇಲೆ ಇಲ್ಲಿಯ ರಾಜ ಮಂಗ ಯಾಕೆ? ನಾನ್ ತುಂಬಾ ಮುದುಕನಾಗಿದ್ದೇನೆ, ಮತ್ತೆ ಆಡಳಿತ ಮಾಡೋದು ನನ್ ಕೈಯಲ್ಲಾಗೋಲ್ಲ. ಅರೆ ಆನೆ ಅಣ್ಣ, ಪ್ರಾಣಿ ಪ್ರಾಯದಲ್ಲಿ ಮುದುಕನಾಗ್ತಾನೆ, ಆದ್ರೆ ತನ್ನ ವಿಚಾರಗಳಿಂದಲ್ಲ. ಒಂದ್ ವೇಳೆ ನಿಮ್ಮೆಲ್ಲರ ಯೋಚನೆ ಇದೇ ರೀತಿಯಾದ್ರೆ ಮಂಗಗಳೇನು, ನಾಯಿ ಕೂಡ ಆಡಳಿತ ಮಾಡ್ಬೋದು. ಹಾಗಾದ್ರೆ ನೀವೇ ಹೇಳಿ, ನಾವೇನ್ ಮಾಡ್ಬೇಕೆಂದು? ಧೈರ್ಯ ತಾಳಿ ನೀವು, ಗುರಿ ತನ್ನಷ್ಟಕ್ಕೆ ಸಿಗುತ್ತೆ. ಶೇರ್ ಸಿಂಗ್ ನ ಈ ಮಾತನ್ನು ಕೇಳಿ ಎಲ್ಲಾ ಪ್ರಾಣಿಗಳಿಗೂ ಉತ್ಸಾಹ ಬಂದ್ಬಿಡುತ್ತೆ. ಆಗ ಜಿಂಕೆ ಕೂಗುತ್ತಾ ಹೇಳುತ್ತೆ,
ನಮ್ಮ ರಾಜ ಹೇಗಿರ್ಬೇಕು? ಶೇರ್ ಸಿಂಗ್ ನಂತಿರ್ಬೇಕು. ನಮ್ಮ ರಾಜ ಹೇಗಿರ್ಬೇಕು? ಶೇರ್ ಸಿಂಗ್ ನಂತಿರ್ಬೇಕು. ಶೇರ್ ಸಿಂಗ್, ನಾವಿಬ್ರು ಈ ಮಂಗಗಳಿಂದ ತುಂಬಾ ಸುಸ್ತಾಗಿದ್ದೇವೆ. ನೀವು ನಮ್ಗೆ ಸಹಾಯ ಮಾಡ್ತೀರಾ? ನಂತರ ಆನೆ ಶೇರ್ ಸಿಂಗ್ಗೆ ಮಂಗಗಳ ತೊಂದರೆಗಳ ಬಗ್ಗೆ ವಿವರಿಸುತ್ತೆ. ಹಾ ಶೇರ್ ಸಿಂಗ್, ಆನೆ ಅಣ್ಣ ಈ ಕಾಡು ಬಿಟ್ಟು ಹೋಗೋ ವಿಷಯ ಹೇಳ್ತಿದ್ರು. ಏನು? ಮಂಗಗಳು ಇಷ್ಟು ಅಪಾಯಕಾರಿ? ಆನೆ ಅಣ್ಣ ಈ ಕಾಡು ಬಿಟ್ಟು ಹೋಗುವಷ್ಟು ಯೋಚಿಸಲು? ಹಾ, ನಾವೆಲ್ಲ ಕಾಡು ಬಿಟ್ಟು ಹೋಗೋ ವಿಷಯ ಯೋಚಿಸ್ತಿದ್ದೆವು. ನೀವೆಲ್ಲರೂ ಚಿಂತಿಸಬೇಡಿ, ಈಗ ನಾನ್ ಬಂದಿದ್ದೇನೆ. ಇಲ್ಲಿ ನಾನಿರುವಷ್ಟು ಸಮಯ ಯಾರು ಕಾಡು ಬಿಟ್ಟು ಹೋಗ್ಬಾರ್ದು. ಆದ್ರೂ ಶೇರ್ ಸಿಂಗ್, ಕಾಡಿನ ರಾಜ ತುಂಬಾ ಅಪಾಯಕಾರಿಯಾಗಿದ್ದಾನೆ. ನೀವೊಬ್ರೇ ಅವನೊಂದಿಗೆ ಯುದ್ಧ ಮಾಡುವುದು ಹೇಗೆ? ಏನು? ನಾನೊಂದು ಮಂಗನೊಡನೆ ಯುದ್ಧ ಮಾಡಲು ಸಾಧ್ಯವಿಲ್ವೇ? ಹಾ, ಯಾಕಂದ್ರೆ ಆ ಮಂಗ ಒಬ್ಬ ಮಹಾಕಾಯ ಗೊರಿಲ್ಲವಿದೆ. ಓಹೋ, ವಿಷಯ ಇದೇನು? ಸರಿ, ನಾನೊಬ್ನೇ ಯುದ್ಧ ಮಾಡಲು ಸಾಧ್ಯವಿಲ್ಲ. ಆದ್ರೆ ನಾವೆಲ್ಲರೂ ಜೊತೆಗೂಡಿ ಯುದ್ಧ ಮಾಡ್ಬೋದಲ್ಲ? ಜೊತೆಯಾಗಿ ಯುದ್ಧ ಮಾಡೋದು ಅದ್ ಹೇಗೆ? ನಾವು ಆ ಮಂಗಗಳನ್ನು ಓಡಿಸಲು ಬುದ್ಧಿಯನ್ನು ಬಳಸಬೇಕಾದೀತು. ನಾವೊಂದು ಪ್ಲಾನ್ ಮಾಡಿ ಅವರನ್ನು ಓಡಿಸಬೇಕಾದೀತು. ಪ್ಲಾನ್? ಎಂಥ ಪ್ಲಾನ್? ನನ್ಗೆ ಈ ಕಾಡಿನಲ್ಲಿ ಇಂತಹ ಒಂದು ಜಾಗ ಹೇಳಿ ಎಲ್ಲಿ ಮಂಗಗಳು ಕಡಿಮೆ ಹೋಗ್ತವೆ. ಅಂತ ಜಾಗ ಕಾಡಿನ ನದಿಯ ಪಕ್ಕದಲ್ಲಿದೆ. ಅಲ್ಲಿಗೆ ಮಂಗಗಳು ತುಂಬಾ ಕಡಿಮೆ ಹೋಗ್ತವೆ. ಯಾಕೆಂದ್ರೆ ಅಲ್ಲಿ ಭಯಾನಕ ಅಪಾಯಕಾರಿ ಮೊಸಳೆಗಳಿವೆ. ಹಾಗಾದ್ರೆ ನಡೀರಿ, ನಾವು ಮೊಸಳೆ ಬಳಿ ಹೋಗಿ ಅದರಿಂದ ಸಹಾಯ ಕೇಳೋಣ. ಕ್ಷಮಿಸಿ ನನ್ನ, ಆದ್ರೆ ಒಂದು ವಿಷಯ ತಿಳಿಲಿಲ್ಲ. ಆ ಮೊಸಳೆ ನಮ್ಗೇನು ಸಹಾಯ ಮಾಡಬಹುದು? ಅದನ್ನು ನಾನು ನಿಮ್ಗೆ ಮತ್ತೆ ಹೇಳ್ತೇನೆ. ಎಲ್ಲಾ ಪ್ರಾಣಿಗಳು ಶೇರ್ ಸಿಂಗ್ ನ ಮಾತಿನ ಮೇಲೆ ನಂಬಿಕೆ ಇಟ್ಟು ನದಿಯ ಬಳಿ ಹೋಗಲು ಹೊರಡುತ್ತಾರೆ. ನದಿಯ ದಂಡೆ ಮೇಲೆ ನಡೆದುಕೊಂಡು ಹೋಗ್ತಾ ಹೋಗ್ತಾ ಎಲ್ಲಾ ಪ್ರಾಣಿಗಳು ಈ ಮೊಸಳೆ ಬಳಿ ಬಂದ್ಬಿಡ್ತಾರೆ. ಏನು ವಿಷಯ ಆನೆ ಅಣ್ಣ, ನೀವೆಲ್ಲರೂ ಒಟ್ಟಾಗಿ ಇಲ್ಲಿ? ಎಲ್ಲ ಸರಿ ಇದೆಯಲ್ಲ? ಏನೂ ಸರಿ ಇಲ್ಲ ಮೊಸಳೆ ಅಣ್ಣ. ಮಂಗಗಳ ತೊಂದರೆ ಬಗ್ಗೆ ನಿಮ್ಗೆ ಚೆನ್ನಾಗಿ ಗೊತ್ತಿದೆ. ಮೊಸಳೆ ಅಣ್ಣ, ನನ್ಗನಿಸುತ್ತೆ ದೇವ್ರು ನಮ್ಮ ಮೇಲೆ ಕೃಪೆ ತೋರಿದ್ದಾರೆ. ನೋಡಿ, ನಮ್ ಜೊತೆ ಶೇರ್ ಬಂದಿದ್ದಾನೆ. ಅವರೇ, ಹಾ, ನಮ್ ಕಾಡಿನಲ್ಲಿ ಮುಂಚೆ ಶೇರ್ ಇರ್ಲಿಲ್ವಲ್ಲ, ಅಂದ್ಮೇಲೆ ಇವ್ನೆಲ್ಲಿಂದ ಬಂದ? ಇವ್ನನ್ನು ದೇವ್ರು ನಮ್ಗೆ ಸಹಾಯ ಮಾಡಲು ಕಳಿಸಿದ್ದಾರೆ. ಅಂದ್ರೆ ಶೇರ್ ಸಿಂಗ್ ನಮ್ಮ ಕಾಡಿನ ಪ್ರಾಣಿಗಳಿಗೆ ಸಹಾಯ ಮಾಡ್ತಾನಾ? ಹಾ, ನಾನು ಇವರ ತೊಂದರೆ ಬಗ್ಗೆ ಕೇಳಿದ್ದೆ. ಹಾಗಾಗಿ ನಾನು ಖಂಡಿತ ಇವರಿಗೆ ಸಹಾಯ ಮಾಡ್ತೇನೆ. ವಾ ಶೇರ್ ಸಿಂಗ್, ನೀನಂತೂ ತುಂಬಾ ಒಳ್ಳೆ ಮನಸ್ಸಿನವನು. ಮೊಸಳೆ ಅಣ್ಣ, ಕಾಡಿನ ಪ್ರಾಣಿಗಳ ರಕ್ಷಣೆ ಮಾಡೋದಂತೂ ನನ್ನ ಜವಾಬ್ದಾರಿ. ಅದೇ ಸಮಯಕ್ಕೆ ಸರಿಯಾಗಿ ಕಾಡಿನ ರಾಜ ಗೊರಿಲ್ಲಾ ಮಂಗಗಳೊಂದಿಗೆ ಸಭೆ ನಡೆಸ್ತಾ ಇರುತ್ತೆ. ನನ್ಗೆ ಸರಿಯಾದ ವೇಳೆಯಲ್ಲಿ ಊಟ ಯಾಕೆ ಸಿಗ್ತಿಲ್ಲ? ಒಂದು ವೇಳೆ ಸರಿ ವೇಳೆ ಊಟ ಸಿಗದಿದ್ರೆ ನಾನೆಲ್ಲರನ್ನು ನಿಲ್ಲೇ ತಿಂದು ಬಿಡ್ತೀನಿ. ಮಹಾರಾಜರೇ, ನಾನ್ ಕೇಳಿದೆ, ನಮ್ ಕಾಡಿನೊಳಗೊಂದು ಶೇರ್ ಬಂದಿದೆ. ಅವನ ಭಯದಿಂದ ಯಾವುದೇ ಮಂಗ ಊಟ ತರಲು ಹೋಗೋಕೆ ಹಿಂಜರಿತಾನೆ. ಒಬ್ಬ ಶೇರ್ ಬರೋದ್ರಿಂದ ನಮ್ಮ ಆಡಳಿತ ಮುಗಿದ್ಬಿಟ್ಟೇನೋ ಅಂತ ಎಷ್ಟು ಶೇರ್ಗಳನ್ನು ಚಿಟ್ಕೆ ಹೊಡೆಯುವಷ್ಟರಲ್ಲಿ ಜಜ್ಜಿ ಬಿಡ್ತೇನೆ. ಗೋರಿಲ್ಲಾಗೆ ತನ್ನ ತಾಕತ್ತಿನ ಬಗ್ಗೆ ಬಹಳ ಜಂಬವಿತ್ತು. ಮಹಾರಾಜರೇ, ನಮ್ಗೆ ನಿಮ್ಮಷ್ಟು ಬಲವೆಲ್ಲಿದೆ ಆ ಶೇರ್ನನ್ನು ಎದುರಿಸಲು? ಅರೆ, ನಾನಿರುವಾಗಲೂ ನೀನೊಬ್ಬ ಶೇರ್ ಸಿಂಗ್ಗೆ ಹೆದರ್ಕೊಂತೀಯ? ಹೋಗಿ ಆ ಶೇರ್ ಸಿಂಗ್ಗೆ ಹೇಳು, ನಾನು ಅವನೊಡನೆ ಯುದ್ಧ ಮಾಡ ಬಯಸ್ತೇನೆಂದು. ಮತ್ತೆ ಅವನಿಗೆ ಹೇಳು, ಒಂದು ವೇಳೆ ಅವನು ಸೋತ್ರೆ ನಮ್ಮ ಗುಲಾಮನಾಗಿರ್ಬೇಕೆಂದು ಅವನು. ಸಿಪಾಯಿ ಮಂಗ ನದಿಯ ಬಳಿಗೆ ಹೋಗಿ ಗೋರಿಲ್ಲಾನ ಸಂದೇಶವನ್ನು ತಿಳಿಸುತ್ತೆ. ಕೇಳಿ, ನಮ್ಮ ರಾಜ ಅಂದ್ರೆ ಈ ಕಾಡಿನ ಮಹಾರಾಜ ಗೊರಿಲ್ಲಾಗೆ ಶೇರ್ ಸಿಂಗ್ ಬಂದ ವಿಷಯ ತಿಳಿದು ಬಿಟ್ಟಿದೆ. ಶೇರ್ ಸಿಂಗ್ಗೆ ಒಂದು ಪಂಥ ಇಟ್ಟಿದ್ದಾನೆ. ಒಂದು ವೇಳೆ ಶೇರ್ ಸಿಂಗ್ ಈ ಕಾಡಿನಲ್ಲಿ ಇರ ಬಯಸ್ತಾನಾದ್ರೆ ಅವನು ನಮ್ಮ ರಾಜನೊಂದಿಗೆ ಯುದ್ಧ ಮಾಡಬೇಕು. ಒಂದು ವೇಳೆ ನಮ್ಮ ರಾಜ ಗೆದ್ದರೆ ಶೇರ್ ಸಿಂಗ್ ಅವರ ಗುಲಾಮನಾಗಿ ಸದಾಕಾಲ ಇರಬೇಕಾದೀತು. ಹೇಳು ಶೇರ್ ಸಿಂಗ್, ನಿನ್ಗೆ ಈ ಪಂಥ ಒಪ್ಪಿಗೆ ಇದೆಯಾ? ಎಲ್ಲಾ ಪ್ರಾಣಿಗಳು ಶೇರ್ ಸಿಂಗ್ ನನ್ನೇ ನೋಡ್ತಾರೆ. ನನ್ಗೆ ಪಂಥ ಒಪ್ಪಿಗೆ ಇದೆ, ಆದ್ರೆ ನಂದು ಒಂದು ಷರತ್ತಿದೆ. ಒಂದು ವೇಳೆ ಅವನು ಸೋತರೆ ಅವನು ಈ ಕಾಡು ಬಿಟ್ಟು ಹೋಗ್ಬೇಕಾದೀತು. ಜೊತೆಯಲ್ಲಿ ನೀವೆಲ್ಲರೂ. ಶೇರ್ ಸಿಂಗ್ ನಿಮ್ಮ ಮಾತನ್ನು ಒಪ್ಪಿದೆ ಎಂದು ಈ ಸಿಪಾಯಿ ಮಂಗ ಹೋಗಿ ಗೋರಿಲ್ಲಾಗೆ ಹೇಳುತ್ತೆ. ಮತ್ತೆ ಅವನು ಇದು ಹೇಳಿದ,
ಒಂದ್ ವೇಳೆ ನೀವು ಸೋತ್ರೆ ನಾವೆಲ್ಲರೂ ಈ ಕಾಡನ್ನು ಬಿಟ್ಟು ಹೋಗ್ಬೇಕಾದೀತು. ಅವನಿಗೆ ಇಷ್ಟು ಅಹಂಕಾರವೇ ನನ್ಗೆ ಪಂತಾಹ್ವಾನ ಮಾಡಲು. ಸರಿ, ನನ್ಗೆ ಅವನ ಪಂತ ಹಾಗೂ ಷರತ್ತು ಒಪ್ಪಿಗೆ ಇದೆ. ಹೇಳು ಆ ಶೇರ್ ಸಿಂಗ್ಗೆ. ಗುಡ್ಡದ ತುದಿಯಲ್ಲಿ ಇಂದಿನಿಂದ 2 ದಿನದ ನಂತರ ನಾವು ಯುದ್ಧ ಮಾಡ್ತೇವೆ. ಸಿಪಾಯಿ ಮಂಗ ಗೋರಿಲ್ಲಾ ಹೇಳಿದ ವಿಷಯವನ್ನು ಶೇರ್ ಸಿಂಗ್ಗೆ ಹೇಳಲು ಹೊರಡುತ್ತೆ. ಮತ್ತೆ ನದಿಯ ಬಳಿಯಲ್ಲಿ ಶೇರ್ ಸಿಂಗ್ಗೆ ಎಲ್ಲಾ ವಿಷಯವನ್ನು ಹೇಳಿ ಅಲ್ಲಿಂದ ಹೊರಡುತ್ತೆ. ಶೇರ್ ಸಿಂಗ್, ಗೋರಿಲ್ಲಾ ತುಂಬಾ ಶಕ್ತಿಶಾಲಿದ್ದಾನೆ. ನೀನು ಪಂಥ ಸ್ವೀಕಾರ ಮಾಡಿ ಏನಾದ್ರೂ ತಪ್ಪು ಮಾಡ್ತಿಲ್ಲ ತಾನೇ? ಖಂಡಿತ ಇಲ್ಲ. ನಾನು ಗೋರಿಲ್ಲಾನನ್ನು ಸೋಲಿಸಿಬಿಡ್ತೇನೆ. ಹಾ, ಆದ್ರೆ ಹೇಗೆ? ನಿಮ್ಗೆ ತಿಳಿದಿದೆಯಾ ಜಗತ್ತಿನ ಅಪಾಯಕಾರಿ ಆಯುಧ ಯಾವುದೆಂದು? ಮೆಷಿನ್ ಗನ್, ಬಾಂಬ್, ಮಿಸೈಲ್ ಅಲ್ಲ. ಜಗತ್ತಿನ ಎಲ್ಲಕ್ಕಿಂತ ಅಪಾಯಕಾರಿ ಆಯುಧ ಸ್ವಂತದ ಬುದ್ಧಿ. ನಾನು ಗೋರಿಲ್ಲಾನನ್ನು ಬುದ್ಧಿಯಿಂದ ಸೋಲಿಸ್ತೇನೆ. ಅದೆಲ್ಲ ಸರಿ, ಆದ್ರೆ ಹೇಗೆ ಸೋಲಿಸ್ತೀಯ? ನಮ್ಗೂ ಅದನ್ನು ತಿಳಿಸು. ಈಗಲ್ಲ, ಯುದ್ಧ ಗೆದ್ದ ನಂತರ ನಿಮ್ಮೆಲ್ರಿಗೂ ಈ ಗೆಲುವಿನ ರಹಸ್ಯ ಹೇಳ್ತೇನೆ. ನಂತರ ಎಲ್ರೂ ತಮ್ಮ ತಮ್ಮ ಮನೆಗಳಿಗೆ ಹೋಗ್ತಾರೆ. ರಾತ್ರಿ ಆದ್ಮೇಲೆ ಶೇರ್ ಸಿಂಗ್ ಗೂಬೆಯನ್ನು ತನ್ನ ಬಳಿ ಕರೆಯುತ್ತೆ. ನೀವು ನನ್ನನ್ನು ಕರೆಸಿದ್ರ ಮಹಾರಾಜ? ಹದ್ದು, ನೀನ್ ನನ್ಗೊಂದು ಕೆಲಸ ಮಾಡ್ಬೇಕು. ನೀನು ಈಗ್ಲೇ ಹಾರಿಕೊಂಡು ಪಕ್ಕದ ಕಾಡಿಗೆ ಹೋಗಿ ನನ್ನ ಪಪ್ಪ ಶೇರ್ ಸಿಂಗ್ ನನ್ನು ಇಲ್ಲಿಗೆ ಕರ್ಕೊಂಡ್ ಬರ್ಬೇಕು. ಸರಿ ಮಹಾರಾಜ್ರೆ. ಗೂಬೆ ಹಾರಿಕೊಂಡು ಪಕ್ಕದ ಕಾಡಿಗೆ ಹೋಗುತ್ತೆ. ಅಲ್ಲಿ ಶಮ್ಶೇರ್ ಸಿಂಗ್ಗೆ ಶೇರ್ ಸಿಂಗ್ ಹೇಳಿದಂತಹ ಎಲ್ಲಾ ವಿಷಯವನ್ನು ತಿಳಿಸುತ್ತೆ. ವಿಷಯ ತಿಳಿದ ಕೂಡ್ಲೆ ಶಮ್ಶೇರ್ ಸಿಂಗ್ ಶೇರ್ ಸಿಂಗ್ ನ ಬಳಿ ಹೋಗೋದಕ್ಕೆ ಹೊರಡುತ್ತೆ. ಹೀಗೆ ಸ್ವಲ್ಪ ಸಮಯದಲ್ಲೇ ಅದು ಶೇರ್ ಸಿಂಗ್ ನ ಬಳಿ ತಲುಪುತ್ತೆ. ರಾತ್ರಿ ಸಮಯವಾಗಿದೆ. ಇವರಿಬ್ಬರೂ ಈಗ ಎದುರು ಬದರಿಗೆ ನಿಂತ್ಕೊಂಡಿದ್ದಾರೆ. ಪಾಪ, ನೀವು ಬಂದ್ಬಿಟ್ರಾ? ಆ ಮಗು, ನೀನು ಕರೆಸಿದ ತಕ್ಷಣ ನನ್ಗೆ ತಿಳಿಯಿತು ನೀನೇನು ಕಷ್ಟದಲ್ಲಿರ್ಬೇಕೆಂದು. ಹಾಗಾಗಿ ನೀನು ನನ್ನನ್ನು ಅರ್ಜೆಂಟ್ ಕರೆಸಿರ್ಬೋದು. ಅದಕ್ಕೆ ನಾನು ಕೂಡಲೇ ಬಂದ್ಬಿಟ್ಟೆ. ನಂತರ ಶೇರ್ ಸಿಂಗ್ ತನ್ನ ಅಪ್ಪನಿಗೆ ಗೋರಿಲ್ಲಾ ತಿಳಿಸಿದಂತಹ ಯುದ್ಧದ ವಿಷಯವನ್ನು ತಿಳಿಸುತ್ತೆ. ಮಗು, ಗೋರಿಲ್ಲಾಗಳು ತುಂಬಾ ಶಕ್ತಿಶಾಲಿ. ಅವುಗಳನ್ನು ಸೋಲಿಸೋದು ತುಂಬಾ ಕಠಿಣವಾಗಿರ್ಬೋದು, ಆದ್ರೆ ಅಸಂಭವವಲ್ಲ. ನನ್ ಬಳಿ ಒಂದು ಪ್ಲಾನ್ ಇದೆ. ಪ್ಲಾನ್? ಎಂಥ ಪ್ಲಾನ್? ನಾವಿಬ್ರು ಒಂದೇ ತರ ಕಾಣ್ತೇವೆ. ಹಾಗಾಗಿ ನಾವು ಸರದಿಯಲ್ಲಿ ಅವನೊಡನೆ ಯುದ್ಧ ಮಾಡೋಣ. ಅವನಿಗೆ ಅನಿಸ್ಬಹುದು ನಾವೊಂದೇ ಶೇರ್ ಎಂದು. ನೀವು ಯುದ್ಧ ಮಾಡುತ್ತಾ ಸೋತಾಗ ನಾನು ಚಾಣಾಕ್ಷತನದಿಂದ ನಿಮ್ ಜಾಗಕ್ಕೆ ಬಂದು ಅವನೊಂದಿಗೆ ಯುದ್ಧ ಮಾಡ್ತೇನೆ. ಮತ್ತೆ ನಾನು ಸೋತಾಗ ಆಗ ನೀವು ಬಂದು ಅವನೊಡನೆ ಹೋರಾಡಿ. ಪ್ಲಾನ್ ಒಳ್ಳೇದಿದೆ, ಆದ್ರೆ ಈ ವಿಷಯ ಗೋರಿಲ್ಲಾಗೆ ತಿಳಿದ್ಬಿಟ್ರೆ ನೀವು ಬಂದ ವಿಷಯ ನಾವು ಗುಪ್ತವಾಗಿರಿಸ್ತೇವೆ. 2 ದಿನ ನೀವು ನನ್ ಗುಹೆಯಿಂದ ಹೊರಗೆ ಬರಬೇಡಿ ಅಷ್ಟೇ. ಹೀಗೆ ನೋಡ್ತಾ ನೋಡ್ತಾನೆ 2 ದಿನ ಕಳೆದು ಹೋಗುತ್ತೆ. ಒಂದು ಕಡೆ ನೋಡಿದ್ರೆ ಗೋರಿಲ್ಲಾ ತನ್ನ ಸಿಪಾಯಿ ಮಂಗಗಳೊಂದಿಗೆ, ಮತ್ತೊಂದು ಕಡೆ ಶೇರ್ ಸಿಂಗ್ ಕಾಡಿನ ಎಲ್ಲಾ ಪ್ರಾಣಿಗಳೊಂದಿಗೆ ನಿಂತ್ಕೊಂಡಿದೆ. ಶೇರ್ ಸಿಂಗ್ ನೊಂದಿಗೆ ಆನೆ, ಜಿಂಕೆ, ಚಿರತೆ, ಹುಲಿ, ಜಿರಾಫೆ ಎಲ್ರೂ ಇದ್ರು. ಇಲ್ಲಿ ಶಮ್ಶೇರ್ ಸಿಂಗ್ ಈ ಬೆಟ್ಟದ ಹಿಂದೆ ಅಡಗಿ ಕೂತ್ಕೊಂಡಿತ್ತು. ಸ್ವಲ್ಪ ಸಮಯದಲ್ಲೇ ಗೋರಿಲ್ಲಾ ಮತ್ತು ಶೇರ್ ಸಿಂಗ್ ನ ನಡುವೆ ಯುದ್ಧ ಶುರುವಾಗುತ್ತೆ. ಗೋರಿಲ್ಲಾ ಶೇರ್ ಸಿಂಗ್ಗೆ ಜೋರಾಗಿ ಹೊಡೆಯೋ ಹಾಗೆ ಕಾಣಿಸ್ತಾ ಇದೆ. ಸ್ವಲ್ಪ ಸಮಯ ಯುದ್ಧ ಮಾಡಿದ ನಂತರ ಶೇರ್ ಸಿಂಗ್ಗೆ ತುಂಬಾ ಆಯಾಸವಾಗುತ್ತೆ. ಹಾಗಾಗಿ ಬುದ್ಧಿವಂತಿಕೆಯಿಂದ ಈ ಬೆಟ್ಟದ ಹಿಂದೆ ಹೋಗಿ ಕುತ್ಕೊಳ್ಳುತ್ತೆ. ಮತ್ತೆ ಅದರ ಜಾಗಕ್ಕೆ ಶಮ್ಶೇರ್ ಸಿಂಗ್ ಅಲ್ಲಿಗೆ ಬಂದ್ಬಿಡುತ್ತೆ. ನಂತರ ಇವರಿಬ್ಬರ ನಡುವೆ ಜೋರಾಗಿ ಯುದ್ಧ ನಡೆಯುತ್ತೆ. ಗೋರಿಲ್ಲಾ ಶಮ್ಶೇರ್ ಸಿಂಗ್ಗೆ ಜೋರಾಗಿ ಹೊಡೆಯುತ್ತೆ. ಶಮ್ಶೇರ್ ಸಿಂಗ್ ಕೂಡ ಹೊಡೆತ ತಡೆಯೋಕಾಗದೆ ಈ ಬೆಟ್ಟದ ಹಿಂದೆ ಹೋಗಿ ಕುತ್ಕೊಳ್ಳುತ್ತೆ. ನಂತರ ಅದರ ಜಾಗಕ್ಕೆ ಶೇರ್ ಸಿಂಗ್ ಬಂದು ಯುದ್ಧ ಮಾಡೋಕ್ ಶುರು ಮಾಡುತ್ತೆ. ಇವರಿಬ್ಬರೊಂದಿಗೆ ಯುದ್ಧ ಮಾಡಿ ಈಗ ಗೋರಿಲ್ಲಾಗೆ ತುಂಬಾ ಆಯಾಸ ಆಗಿದೆ. ಈಗ ಗೋರಿಲ್ಲಾ ಸೋಲೊಪ್ಕೊಳ್ಳುತ್ತೆ. ನೀನು ಗೆದ್ದು ಬಿಟ್ಟೆ ಶೇರ್ ಸಿಂಗ್. ಭಾಷೆ ಕೊಟ್ಟ ಪ್ರಕಾರ ಈ ಕಾಡನ್ನು ಬಿಟ್ಟು ಹೊರಟು ಹೋಗು. ಈಗ್ಲೂ ಕೂಡ ಇನ್ನೊಂದು ಶೇರ್ ಬೆಟ್ಟದ ಹಿಂದೆ ಕುತ್ಕೊಂಡಿತ್ತು. ಗೋರಿಲ್ಲಾ ವಚನ ನೀಡಿದಂತೆ ಎಲ್ಲಾ ಸಿಪಾಯಿಗಳನ್ನು ಕರ್ಕೊಂಡು ಅಲ್ಲಿಂದ ಹೊರಡುತ್ತೆ. ಮಂಗಗಳಿಂದ ಮುಕ್ತಿ ಸಿಕ್ಕಿದ ಮೇಲೆ ಎಲ್ಲಾ ಪ್ರಾಣಿಗಳಿಗೂ ಖುಷಿಯಾಗುತ್ತೆ. ಶೇರ್ ಸಿಂಗ್, ನೀನೊಬ್ನೇ ಅಷ್ಟು ಶಕ್ತಿಶಾಲಿ ಗೋರಿಲ್ಲಾನನ್ನು ಹೇಗೆ ಸೋಲಿಸ್ದೆ? ನನ್ಗಂತೂ ತಿಳಿತಾನೇ ಇಲ್ಲ. ನಾನ್ ಹೇಳಿದ್ದೇನಲ್ಲ, ಗೋರಿಲ್ಲಾನನ್ನು ಸೋಲಿಸಲು ನನ್ ಬಳಿ ಒಂದು ಪ್ಲಾನ್ ಇದೆ ಎಂದು. ಅರೆ, ಆ ಪ್ಲಾನ್ ನಮ್ಗೂ ಹೇಳಣ್ಣ. ಪಾಪಾ, ಹೊರಗೆ ಬನ್ನಿ. ಈ ಬೆಟ್ಟದ ಹಿಂದಿನಿಂದ ಶಮ್ಶೇರ್ ಸಿಂಗ್ ಕೂಡ ಹೊರಗೆ ಬರುತ್ತೆ. ನಂತರ ಶೇರ್ ಸಿಂಗ್ ಗೋರಿಲ್ಲಾದೊಂದಿಗೆ ನಡೆದ ಯುದ್ಧದ ವಿಷಯವನ್ನು ತಿಳಿಸುತ್ತೆ. ಈ ವಿಷಯ ಕೇಳಿದ್ಮೇಲೆ ಎಲ್ರಿಗೂ ತುಂಬಾ ಶಾಕ್ ಆಗುತ್ತೆ. ಮತ್ತೆ ಆ ದಿನ ನೀನು ಮೊಸಳೆಯಿಂದ ಏನ್ ಸಹಾಯ ಕೇಳಿದ್ದಿ?
ಆ ರಹಸ್ಯವನ್ನು ಇಂದು ನಮ್ಗೆ ಹೇಳಿಬಿಡು. ಗೊರಿಲ್ಲಾನ ಪಂಥ ಸ್ವೀಕರಿಸಿದ ನಂತರ ನಾನು ಮೊಸಳೆಗೆ ಹೇಳಿದ್ದೆ, 2 ದಿನ ಯಾವುದೇ ಮಂಗಗಳಿಗೆ ನದಿಯ ನೀರು ಕುಡಿಯಲು ಬಿಡ್ಬೇಡ ಎಂದು. ನೀರು ಕುಡಿಯದೆ ಅವನು ನನ್ ಜೊತೆ ಹೆಚ್ಚು ಕಾಲ ಯುದ್ಧ ಮಾಡಲು ಸಾಧ್ಯವಿಲ್ಲ. ಇದು ನನ್ಗೆ ತಿಳಿದಿತ್ತು. ಶೇರ್ ಸಿಂಗ್, ನೀನು ಶಕ್ತಿಶಾಲಿ ಮಾತ್ರವಲ್ಲ, ಜ್ಞಾನಿ ಕೂಡ. ನೀನು ನಮ್ ಕಾಡಿನ ರಾಜನಾಗ್ತೀಯಾ? ಶೇರ್ ಸಿಂಗ್ ಹಾ ಎಂದು ಒಪ್ಕೊಂಡಿದ್ರಿಂದ ಎಲ್ಲಾ ಪ್ರಾಣಿಗಳಿಗೆ ಖುಷಿಯಾಗುತ್ತೆ. ಮಗಳ ಈ ಮಾತನ್ನು ಕೇಳಿ ಶಮ್ಶೇರ್ ಸಿಂಗ್ಗೆ ತುಂಬಾ ಖುಷಿಯಾಗುತ್ತೆ. ನಂತರ ಅದು ಕೂಡ ಖುಷಿಯಿಂದ ತನ್ನ ಕಾಡಿಗೆ ಹೋಗೋದಕ್ಕೆ ಹೊರಡುತ್ತೆ.